ಓಕೆ, ಸಾರಿ ಫಾರ್ ಇನ್ಕನ್ವೀನಿಯಂಟ್. ಈಗ ಸ್ಟಾರ್ಟಿಂಗ್ ಇಂದ ಹೇಳ್ತೇನೆ. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ವಾಟ್ ಈಸ್ ವರ್ಕ್ ಇನ್ ಸೈನ್ಸ್ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಜನರಲ್ ಆಗಿ ಸೈನ್ಸ್ ಅಲ್ಲಿ ವರ್ಕ್ ಅನ್ನ ಹೇಗೆ ಡಿಫೈನ್ ಮಾಡ್ತೇವೆ? ಸಿ, ಹಿಯರ್ ವಿ ಶುಡ್ ಕನ್ಸಿಡರ್ ಟೂ ಥಿಂಗ್ಸ್. ಫಸ್ಟ್ ಒನ್ ಈಸ್ ಫೋರ್ಸ್. ಓಕೆ, ಫಸ್ಟ್ ಯು ಶುಡ್ ಅಪ್ಲೈ ಸಮ್ ಫೋರ್ಸ್ ಆನ್ ದ ಆಬ್ಜೆಕ್ಟ್. ದೆನ್ ವಾಟ್ ಹ್ಯಾಪನ್ಸ್, ನಾವು ಆಬ್ಜೆಕ್ಟ್ ಗೆ ಫೋರ್ಸ್ ಹಾಕದೇವೆ. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಸಿ ಹಿಯರ್ ಒನ್ ಪೆನ್ ಈಸ್ ದ್ಯಾರ್. ಓಕೆ, ಇಲ್ಲೊಂದು ಪೆನ್ ಇದೆ. ನೀವೇನ್ ಮಾಡ್ತೀರಾ? ಫೋರ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ. ನಾವು ಫೋರ್ಸ್ ಈಸ್ ಅಪ್ಲೈಡ್ ಹಿಯರ್. ಓಕೆ, ಫೋರ್ಸ್ ಈಸ್ ಅಪ್ಲೈಡ್ ಹಿಯರ್. ದೆನ್ ವಾಟ್ ಹ್ಯಾಪನ್ಸ್, ಈ ಪೆನ್ನಿಗೆ ಫೋರ್ಸ್ ಹಾಕಿ ತಳ್ಳುತ್ತೀರಾ, ಪುಷ್. ಓಕೆ, ಪುಷ್ ಮಾಡಿದೇವೆ ಅಂತ ಇಟ್ಕೊಳ್ಳಿ. ಏನಾಗತ್ತೆ? ಇಟ್ ಗೆಟ್ ಡಿಸ್ಪ್ಲೇಸ್ಡ್, ರೈಟ್? ಇಲ್ಲಿ ಏನಾಗ್ತಾ ಇದೆ? ಡಿಸ್ಪ್ಲೇಸ್ಮೆಂಟ್ ಆಗತ್ತೆ ಅಲ್ವಾ. ಏನಾಯ್ತು? ಫಸ್ಟ್ ಅಲ್ಲಿ ಇಲ್ಲಿರೋ ಪೆನ್ನು, ಎ ಅಲ್ಲಿ ಪಾಯಿಂಟ್ ಅಲ್ಲಿ ಇರೋ ಪೆನ್ನು, ನಾವು ಇಟ್ ಬಿಕಮ್ಸ್ ಬಿ, ರೈಟ್? ಇಟ್ ಕಮ್ಸ್ ಟು ಬಿ ಪಾಯಿಂಟ್. ಹೌ ಇಟ್ ಕಮ್ಸ್? ಫಸ್ಟ್ ಯು ಶುಡ್ ಅಪ್ಲೈ ಸಮ್ ಫೋರ್ಸ್ ಫಾರ್ ದಿಸ್ ಆಬ್ಜೆಕ್ಟ್, ರೈಟ್? ಅಪ್ಲೈ ಮಾಡಬೇಕು, ಪೆನ್ನಿನ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ದೇವೆ. ದೆನ್ ಇಟ್ ಗೆಟ್ ಡಿಸ್ಪ್ಲೇಸ್ಡ್, ರೈಟ್? ಸೊ ನೌ ವಿ ಕ್ಯಾನ್ ಸೇ ದಟ್ ವರ್ಕ್ ಈಸ್ ಡನ್. ಓಕೆ, ಹೀಗಿದ್ರೆ ನಾವೇನ್ ಹೇಳ್ತೇವೆ? ಇನ್ ಸೈನ್ಸ್ ವರ್ಕ್ ಈಸ್ ಡನ್. When we can say that work is done in science, first you should apply some force, then that object get displaced due to this applied force. So that is called work is done. For example, pushing a ball until you are tried does no work in physics. Means ಇಲ್ಲಿ ನಾನು ಡೈಲಿ ಲೈಫ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಡೈಲಿ ಲೈಫ್ ಅಲ್ಲಿ ನಾವೇನ್ ಹೇಳ್ತೇವೆ? ಒಂದು ವಾಲ್ ಅನ್ನ ಪುಷ್ ಮಾಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗ್ಲೂ ನಾವೇನ್ ಹೇಳ್ತೇವೆ? ನಾನು ಕೆಲಸ ಮಾಡ್ತಾ ಇದ್ದೀನಿ, ಲೈಕ್ ದಟ್, ರೈಟ್? ಐ ಜಸ್ಟ್ ಪುಷ್ ದಟ್ ವಾಲ್, ರೈಟ್? ಆದ್ರೆ ಇಲ್ಲಿ ಏನಾಗತ್ತ? ಆ ವಾಲ್ ಏನಾಗ್ತಾ ಇಲ್ಲ, ಡಿಸ್ಪ್ಲೇಸ್ ಆಗಿಲ್ಲ. ಸೊ ಇನ್ ಸೈನ್ಸ್ ನೋ ವರ್ಕ್ ಈಸ್ ಡನ್ ಹಿಯರ್, ರೈಟ್? ಇನ್ ಸೈನ್ಸ್ ನೋ ವರ್ಕ್ ಈಸ್ ಡನ್ ಬಿಕಾಸ್ ಹಿಯರ್ ವಿ ಶುಡ್ ಓನ್ಲಿ ಅಪ್ಲೈ ದ ಫೋರ್ಸ್, only apply the force and push this wall, but this wall get no displace, right? It get no displacement ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗ್ತಾ ಇದೆ? ವಾಲ್ ಅನ್ನ ಪುಷ್ ಮಾಡ್ತಾ ಇದ್ದೇವೆ, ಬಟ್ ಇಲ್ಲಿ ಏನಾಗಿಲ್ಲ, ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ. ಸೊ ಇಟ್ ಶೋಸ್ ದಟ್ ನೋ ವರ್ಕ್ ಈಸ್ ಡನ್. ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ವರ್ಕ್ ಡನ್ ಇನ್ ಫಿಸಿಕ್ಸ್. ಹಾಗಾದ್ರೆ ಫಿಸಿಕ್ಸ್ ಅಲ್ಲಿ ವರ್ಕ್ ಡನ್ ಅನ್ನ ಹೇಗೆ ಡಿಫೈನ್ ಮಾಡ್ತೇವೆ? There must be some condition for work done in physics. First condition, a force must be applied to an object. You should apply some object, you should apply some force towards some object. The object must move or it experience a displacement. We know that, of course, when we apply some force on object, that object get displaced, right? ನೀವು ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದೀರಾ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗ್ಬೇಕಲ್ವಾ? ದಟ್ ಚೇಂಜ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಸೊ ಫೋರ್ಸ್ ಈಸ್ ಅಪ್ಲೈಡ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಡೈರೆಕ್ಷನ್ ಆಫ್ force or opposite to the force. It depends upon the direction. Later we will discuss about this. Okay, first we should remember these things. When we can say that work is done in science, first force must be applied to an object and the object must move or it shows some displacement. Some part of the force must act in the direction of displacement. This direction is called theta, right? I hope you heard this word in maths. Theta ಅನ್ನೋದನ್ನ ಕೇಳಿದ್ದೀರಾ ಅಲ್ವಾ? It shows some angle of displacement. So what are the condition for work done? Force must be applied on an object. Due to that applied force, that object get displaced, and due to the direction of displacement theta, right? These all the things explains work is done. ಇದೆಲ್ಲ ಒಕ್ಕರ್ ಆಗಿದೆ ಅಂದ್ರೆ ನಾವೇನಂತ ಹೇಳ್ತೇವೆ? ವರ್ಕ್ ಈಸ್ ಡನ್ ಅಂತ ಹೇಳ್ತೇವೆ. See, we will see the transfer of energy to an object that occurs when an external force acts on it. We know that we should apply some force, means there must be some energy is there, right? Energy ಬೇಕೇ ಬೇಕು. ಫೋರ್ಸ್ ಹಾಕ್ಬೇಕು ಅಂದ್ರೆ ಏನ್ ಬೇಕು ನಮ್ಗೆ?
we require some energy. So here energy is transferred from ನಮ್ಮಿಂದ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಯಾವ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಆಗ್ತಾ ಇದೀವೋ ಅಲ್ಲಿ, ಹೌದಾ? ಸೊ causing a displacement in the direction of force, then we can say that work is done. Example, lifting a box from the ground. See here, lifting the box from the ground. ಇಲ್ಲಿ ಏನ್ ಮಾಡ್ತವ? First you should take that box in your hand, right? ಬಾಕ್ಸ್ ಅನ್ನ ನಾವೇನ್ ಮಾಡ್ಬೇಕು? ಗ್ರೌಂಡ್ ಇಂದ ಎತ್ತಬೇಕು ಅಂದ್ರೆ ಏನ್ ಮಾಡ್ತವ? ಕೈಯಲ್ಲಿ ಫಸ್ಟ್ ಆ ಬಾಕ್ಸ್ ಅನ್ನ ಎತ್ಕೊಳ್ಬೇಕು ಅಲ್ವಾ? That time you should apply some force and hold that object, then displace that. ಆ ಫೋರ್ಸ್ ಅನ್ನು ಅಪ್ಲೈ ಮಾಡಿ ಏನ್ ಮಾಡ್ತೀರಾ? ಅದನ್ನ ಡಿಸ್ಪ್ಲೇಸ್ ಮಾಡ್ತೀರಾ. ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅಂದ್ರೆ ಥೀಟಾ ಅಂತ ಹೇಳ್ತವೆ. ಥೀಟಾ ಡೈರೆಕ್ಷನ್ ಅಲ್ಲಿ ಏನಾಗಿದೆ? ಇಲ್ಲಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ occurs here. Finally we can say that work is done. These all are the example. I hope now you got clear those concepts, right? What is the work done difference in our daily life and in science? Science ಅಲ್ಲಿ ಮತ್ತೆ daily life ಅಲ್ಲಿ ವರ್ಕ್ ಗೆ ಏನ್ ವ್ಯತ್ಯಾಸ ಅನ್ನೋದು ಗೊತ್ತಾಯ್ತು ಅಲ್ವಾ? In science there must be some force is exerted on the object and that object get displaced in some direction. So finally we can say that work is done. Okay, work done agide andre force and displacement and angles are acting in those objects. So this is the definition of work done in physics. Then we will see what is the expression for work done. Work done hagadre work done anna expression alli hege bariyodu? I think ನೀವೀಗ ಆಲ್ರೆಡಿ ಕಾನ್ಸೆಪ್ಟ್ ಅನ್ನೆಲ್ಲ ಸ್ಟಡಿ ಮಾಡಿರ್ತೀರಾ ಅಲ್ವಾ? ಜಸ್ಟ್ ಒಂದ್ಸಲ ಅನಲೈಸ್ ಮಾಡಿ MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. See here how we can write the equation for work. We know that we require three physical quantities to define the work, that is force, displacement and some angle between this force and displacement. So here we can say that work is done when force is acting on the object and then object get displaced in the direction of force. So W is equal to FD cos theta anta heltave. This is the equation of work done. Work done is written like this: W is equal to force into displacement into cos theta. This is the equation. Very, very, very important. Maximum questions comes under this equation. See here, this time this force is considered as constant. Okay, ಇಲ್ಲಿ force ಅನ್ನ particular ಆಗಿ ಒಂದು magnitude ಮತ್ತೆ direction ಅಲ್ಲಿ apply ಆಗ್ತಾ ಇದೆ, means constant force is applied here ಅಂತ ಹೇಳ್ತೇನೆ. Constant force is applied here. Constant force ಅಂದ್ರೆ ಏನು? Force is a vector quantity. We know that it having both magnitude and direction, right? Constant force ಅಂದ್ರೆ ಏನು? ಇಲ್ಲಿ magnitude ಮತ್ತೆ direction change ಆಗಿಲ್ಲ, same amount of force is applied here. That is the meaning. So W is equal to FD cos theta is the equation of work done. Here W indicates the work done and F is the magnitude of applied force, D is the magnitude of displacement, and theta must be the angle between the direction of force vector and direction of displacement vector. So finally we can say that W is equal to FD cos theta. Hagadre now here one question arises. Sometimes we can write like this also: W is equal to F into D ಅಂತ ಅಷ್ಟೇ ಬರೀತೇವೆ ಕೆಲವೊಂದ್ಸಲ. ಯಾಕೆ ಹಾಗಾದ್ರೆ? ಯಾಕೆ ಬರೀತೇವೆ? Why? ಇಲ್ಲಿ cos theta ಅನ್ನೋದು ಏನಾಯ್ತು, right? The question arises. Next we will see. ಹಾಗಾದ್ರೆ ನೋಡಿ ಇಲ್ಲಿ there are mainly three conditions before going to write the equations. First one, work done is, sometimes we can say that work done is positive, sometimes work done is negative, and sometimes work done is zero anta heltave. When we can say that work done is positive, ಹಾಗಾದ್ರೆ ವರ್ಕ್ ಡನ್ ಪಾಸಿಟಿವ್ ಅಂತ ಹೇಗೆ ಹೇಳ್ತೀರಾ? ವರ್ಕ್ ಡನ್ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ವರ್ಕ್ ಆಗಿದೆ ಅಂತ ಹೇಳ್ತೀವ ನಾವು? ಡೈಲಿ ಲೈಫ್ ಅಲ್ಲಿ ಹೇಳೋದಿಲ್ಲ ಅಲ್ವಾ?
We never use work is positive and work is negative. But in science, we can consider these all terms. Sometimes work is positive, sometimes work done is negative, and sometimes work done is zero. We can say like this. We will see when we can say that work done is positive. Hagadre positive work done agide anta yavaga heltave. We know that when some force is applied here, first ಅಲ್ಲಿ force apply ಆಗಬೇಕು. ಈಗ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಡಿಸ್ಪ್ಲೇಸ್ಮೆಂಟ್ ಕೂಡ ಏನಾಗ್ತಾ ಇದೆ, ಸೇಮ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಯ್ತು, ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ಏನಾಯ್ತು, ದ ಥೀಟಾ ಮಸ್ಟ್ ಬಿ ಲೈಸ್ ಬಿಟ್ವೀನ್ 0 to 90 ಡಿಗ್ರಿ. 0 ಇಂದ 90 ಡಿಗ್ರಿ ಒಳಗಡೆ ಥೀಟಾ ವ್ಯಾಲ್ಯೂ ಇದೆ ಅಂತ ಹೇಳ್ತೇವೆ. ಆರ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್ ಥೀಟಾ ಇಸ್ 0. ಓಕೆ, ಥೀಟಾ ಏನಿದೆ 0 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಸೇಮ್ ಡೈರೆಕ್ಷನ್. ಓಕೆ, ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಥೀಟಾ 0 ಆಯ್ತು. ಕಾಸ್ ಥೀಟಾ 0 ಮೀನ್ಸ್ ವಾಟ್, ವಿ ಕ್ಯಾನ್ ಸೇ ದಟ್, ನಿಮ್ಗೆ ಗೊತ್ತಿದೆ ಅಲ್ವಾ, ಥೀಟಾ ವ್ಯಾಲ್ಯೂಸ್ ಎಲ್ಲ ನೀವು ಸ್ಟಡಿ ಮಾಡಿದ್ದೀರಾ. cos 0 value ಏನು, cos 0 is 1, right? Cos 0 is 1. So when we can say that work is positive, force and displacement both are in same direction, that time theta is considered as 0 degree. ಹೌದಲ್ವಾ, ಫೋರ್ಸ್ ಯಾವ ಕಡೆ ಅಪ್ಲೈ ಮಾಡಿದಿರೋ ಅದೇ ಸೈಡ್ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಅಲ್ಲಿ ಆಂಗಲ್ ಫಾರ್ಮ್ ಆಗೋದಿಲ್ಲ. ವಿ ನೋ ದಟ್. ಸೊ ಆಂಗಲ್ is considered as 0. So cos 0 is nothing but 1. cos 0 value 1. ಹೌದಾ, ಹಾಗಾದ್ರೆ W is equal to FD cos 0 value 1 ಅಂತ ಆದ್ರೆ ಇಕ್ವೇಶನ್ ಏನಂತ ಬರುತ್ತೆ, W is equal to F into D ಅಂತ ಬರುತ್ತೆ. ಸೊ ಇಟ್ ಶೋಸ್ ದಟ್ ವರ್ಕ್ ಡನ್ ಈಸ್ ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಏನಂತ ಹೇಳ್ಬಹುದು, ವರ್ಕ್ ಡನ್ ಪಾಸಿಟಿವ್ ಆಗಿದೆ ಅಂತ ಹೇಳ್ತಾರೆ. ವೆನ್ ವಿ ಕ್ಯಾನ್ ಸೇ ದಟ್ ವರ್ಕ್ ಡನ್ ಈಸ್ ನೆಗೆಟಿವ್, the both force and displacement are in opposite directions. Here for example, when you should apply the force direction like this, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದೆ. ಫೋರ್ಸ್ is applied the direction like this, but the displacement happened the direction opposite to the force direction. So this time these both are considered as opposite directions. Here the theta is theta ವನ್ನ ಏನಂತ ಹೇಳ್ತೇವೆ ನಾವು, theta must be negative, right? theta ಇಲ್ಲಿ ಏನಿದೆ 90 to 180 ಡಿಗ್ರಿ ಒಳಗಡೆ ಬರುತ್ತೆ, ಮೀನ್ಸ್ theta is 180 ಡಿಗ್ರಿ ಅಂತ ಹೇಳ್ತೇವೆ. ಸೊ theta ವನ್ನ ಈಕ್ವೇಶನ್ ಅಲ್ಲಿ ಹಾಕಿ ಏನಾಗತ್ತೆ, W is equal to F into D cos 180, right? What is the value of cos 180? cos 180 value is 2. It is -1, right? cos 180 value ಎಷ್ಟು ಅಂತ ಹೇಳ್ತೇವೆ, -1 ಅಂತ ಹೇಳ್ತೇವೆ. So W is equal to FD cos 180. Finally it gives W is equal to minus F into D ಅಂತ ಹೇಳ್ತೇವೆ. W is equal to minus F into D. ನೋಡಿ ಇಲ್ಲಿ ನೆಗೆಟಿವ್ ಬಂತಲ್ವಾ. So this time we can say that work done is negative. Equation ಅಲ್ಲಿ ಹೇಳುವಾಗ W is equal to minus FD ಅಂತ ಹೇಳ್ತೇವೆ. ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ here both that force and displacement are in opposite direction ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ, right? Observe this image. Here the force and displacements both are in opposite directions, right? ಇಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. That time we consider it as the work done is negative. ಆಗ ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, work done negative ಅಂತ ಕನ್ಸಿಡರ್ ಮಾಡ್ತೇವೆ. Then the third case, when work done is 0, see why they are perpendicular, means force and displacement both are in perpendicular direction ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗಬೇಕು, ಫೋರ್ಸ್ ಅಪ್ಲೈ ಮಾಡಿ, ಫಾರ್ ಎಕ್ಸಾಂಪಲ್ ಫೋರ್ಸ್ ಅನ್ನ ಹೀಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಡಿಸ್ಪ್ಲೇಸ್ಮೆಂಟ್ ಹೀಗಾಗ್ತಾ ಇದೆ ಅಂತ ಇಟ್ಕೊಳ್ಳಿ, like this. Now these force and displacement are perpendicular, right? So ಆಗ ನಾವೇನಂತ ಹೇಳ್ತೇವೆ, there is no work is done or work done is 0. This time the angle is considered as 90 degree ಅಂತ ಹೇಳ್ತೇವೆ. What is cos 90?
cos 90 value is 2. We know that cos 90 is 0, right? Cos 0 1, cos 90 0 ಅಂತ ಹೇಳ್ತೀರಾ ಅಲ್ವಾ? ಜಸ್ಟ್ ರಿಮೆಂಬರ್ ದೋಸ್ cosine angles. Cos angles ಅನ್ನ ನೆನಪು ಮಾಡ್ಕೊಳ್ಳಿ. 0 ಡಿಗ್ರಿ, 60 degree, 90 degree values. So cos 90 is 0. So when the force and displacement both are in perpendicular direction, theta is 90 degree, and we can consider like work done is 0 or no work takes place in that particular time anta heltave. So this is the conditions. Next we will see the next concept. So these three all are the conditions. Just remember all these three things because it's very, very important. In your exams, they ask the MCQ questions related to these concepts. Okay. Next, we will see next concept. That is work done by variable force. Then what is work done by variable force?